ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇವಳ ಹೆಸರು ಶಿವಾನಿ ಅಂತೇಳ್ಬಿಟ್ಟು, ವಯಸ್ಸು 36 ವರ್ಷ ಕಂಪ್ಲೀಟ್ ಆಗಿದೆ. ಊರು ಬೆಂಗಳೂರು ಭಾಗದವಳು. ಕೆಲಸ ಏನೂ ಕೂಡ ಇಲ್ಲ, ಖಾಲಿ ಇದ್ದೇನೆ ಅಂತೇಳಿ ತಿಳಿಸಿದ್ದಾಳೆ. ಸಮಸ್ಯೆ ಏನಪ್ಪ ಅಂದರೆ ತುಂಬಾ ಕಮಿಟ್ಮೆಂಟ್ಸ್ ಇದ್ದಾವೆ, ಆದರೆ ಕೈಯಲ್ಲಿ ಒಂದು ಕೆಲಸ ಮತ್ತು ಕಾಸು ಇಲ್ಲ ಅಂತೇಳಿ ತಿಳಿಸಿರೋದು. ಬೈಕೆ ಕೆಲಸ ಕೊಡಿಸುವ ಗೆಳೆತನ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸಹಾಯ ಏನಪ್ಪ ಅಂದರೆ ಒಂದೆಲ್ಲೇ ಕೆಲಸ ಕೊಡಿಸಿದ್ರೆ ಸುಖ ಕೊಡ್ತೀನಿ ಅಂತೇಳಿ ಇದೆಷ್ಟೇ ಅವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಇವರ ಬಳಿರುವ ಫೋರ್ಡ್ ಆಸ್ಪೈರ್ ಟ್ರೆಂಡ್ ಡೀಸೆಲ್ BS4 ಮಾಡೆಲ್ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಇನ್ಫಾರ್ಮೇಷನ್ನು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆ್ಯಂಡ್ ನೆಕ್ಸ್ಟು, ಗಂಡ ಇದ್ದರೂ ಸಹಿತ ಕೆಲಸ ಮಾಡೋದಿಲ್ಲ, ಅವನೊಬ್ಬ ಶುದ್ಧ ಸೋಂಬೇರಿ ಅಂತೇಳಿ ಆ ಒಂದು ವಿಚಾರದ ಬಗ್ಗೆಯೂ ಕೂಡ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿದ್ದಾಳೆ. ಮೊದಲನೇದು, ಗಂಡ ಮೊದಲು ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಯಾಕೋ ಓನರ್ ಜೊತೆ ಜಗಳ ಮಾಡಿಕೊಂಡು ಸದ್ಯಕ್ಕೆ ಕೆಲಸ ಕೂಡ ಬಿಟ್ಟಿದ್ದಾರೆ. ಕಾರ್ EMI, ಮನೆ ಬಾಡಿಗೆ ಮತ್ತು ಮಕ್ಕಳ ಸ್ಕೂಲ್ ಫೀಸು ಎಲ್ಲವನ್ನೂ ಕೂಡ ನಾನೇ ಕಟ್ಟಬೇಕು. ಸೊ ಈ ಥರದ ಕಮಿಟ್ಮೆಂಟ್ಸು ತುಂಬಾ ಇದ್ದಾವೆ ಅಂತೇಳಿ ಹೇಳಿರೋದು. ಹಾಗಾಗಿ ಕೆಲಸ ಕೊಡಿಸಿದ್ರೆ ಗೆಳೆತನ ಮಾಡುವೆ ಅಂತಕ್ಕಂಥ ಒಂದು ಭರವಸೆಯನ್ನು ಸಹಿತ ಕೊಟ್ಟಿದ್ದಾಳೆ. ನೋಡಿ, ಇಷ್ಟ ಇದ್ದವರು ಕಾಲ್ ಮಾಡಿ. ಇನ್ನು ಗಂಡು ಹೀಗಿರಬೇಕು ಮತ್ತು ಕೆಲಸ ಯಾವ ರೀತಿಯಾಗಿರಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ, ನೋಡ್ತಾ ಹೋಗೋಣ. ಮೊದಲನೇದು, ಏಜ್ ಆಗಿರೋ ಮುದುಕ ಇದ್ದರೂ ಸಹಿತ ಎತ್ತಿ ಕೊಡುತ್ತಾನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾಳೆ. ಎರಡನೇದು, ನೀವು ಹೇಳಿದ ಹಾಗೆ ಮಾತು ಕೇಳ್ತೀನಿ ಅಂತೇಳಿ ಕೂಡ ಒಪ್ಕೊಂಡಿರೋದು. ನನಗೆ ಆಫೀಸ್ ಕೆಲಸ ತುಂಬಾ ಇಷ್ಟ, ಹಾಗಾಗಿ ಅಂಥ ಒಂದು ಕೆಲಸವನ್ನು ಕೊಡಿಸಿದ್ರೆ ಮಾತ್ರ ಸಂಬಂಧ ಬೆಳೆಸುವುದಾಗಿ ಹೇಳಿದ್ದಾಳೆ. ಸಂಬಳ ಕಮ್ಮಿ ಅಂದರೂ 30,000 ಬೇಕೇ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾಳೆ. ಯಾಕಂದರೆ ತುಂಬಾ ಕಮಿಟ್ಮೆಂಟ್ಸ್ ಇದ್ದಾವೆ, ಅದಕ್ಕೆಲ್ಲ ಸಾಲಬೇಕು ಅಂದರೆ 30,000 ಸಾಕಾಗುತ್ತೆ ಅಂತೇಳಿ ಹೇಳಿರೋದು. ಸೊ ಅದಕ್ಕೆ ತಕ್ಕಂತೆ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಕೂಡ ನನ್ನಲ್ಲಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಸೊ ಇದಿಷ್ಟು ಕೂಡ ಗಂಡು ಮತ್ತು ಕೆಲಸ ಯಾವ ರೀತಿಯಾಗಿರಬೇಕು ಅಂತೇಳಿ ಡೀಟೇಲ್ಸ್ ಕೊಟ್ಟಿರೋದು. ಫೈನಲ್ ಆಗಿ EMIಯಲ್ಲಿ ಬೈ ಮಾಡಿರುವ ಕಾರಿನ ಬಗ್ಗೆಯೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಕಾರಿನ ಓರಿಯೋ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಇಯರು ಜೂನ್ 2019 ಅಂತೇಳಿ ಹೇಳಿರೋದು. ಸುಮಾರು 6 ವರ್ಷದ ಓಲ್ಡ್ ಮಾಡೆಲ್ ಕಾರು. ಇನ್ಸೂರೆನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಫ್ಯೂಯಲ್ ಟೈಪ್ ಮಾತ್ರ ಡೀಸೆಲ್ ಸಪೋರ್ಟ್ ಕೊಡುತ್ತೆ. ಇನ್ನು ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ ಮಾತ್ರ ಕೇವಲ 27,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1498 cc ಇದು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿರೋದು. ಸೊ ಓವರಾಲ್ ಆಗಿ ಫ್ರೆಂಡ್ಸ್, ಈ ಒಂದು ಪ್ರೊಫೈಲ್ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು. ಹಾಗೆ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.